ಯಾವಾಗ ಮಾಡ್ತೀರಾ? ಬರೀ ದೈಹಿಕ ಸುಖ, ಪ್ರಾಪಂಚಿಕ ಸುಖದಲ್ಲೇ ಉಳ್ಕೊಬಿಟ್ರೆ ಇದನ್ನೆಲ್ಲ ಮಾಡೋದು ಯಾವಾಗ? ಜ್ಞಾನಿಗಳದ್ ಯಾವಾಗ? ಮತ್ತೆ ವಿವೇಕಾನಂದ್ರ ಅದನ್ನೇ ಹೇಳ್ತಾರೆ, ಇಂದು ಮೋಸ್ಟ್ ಇಂಟೆಲೆಕ್ಚುಯಲ್ ರೇಸ್ ಶುಡ್ ಕಮ್ ಫ್ರಮ್ ಇಂಡಿಯಾ ಅಂತ. ಈಗ ಏನೇ ಬೌದ್ಧಿಕವಾಗಿ ಇಡೀ ಪ್ರಪಂಚ ಆಳೋದಕ್ಕೆ ಕೆಪಾಸಿಟಿ ಇರೋದು ಬರೀ ಹಿಂದೂಗ್ ಮಾತ್ರ ಅಂತ. ಸೊ ನಾವು ಇವಾಗಿನ ಕಾಲದಲ್ಲಿ ಎಲ್ಲಿ ಉಳ್ಕೋತಾ ಇದೀವಿ? ತುಂಬಾ ಎಲ್ಲ ಹಿಂದೆ ಉಳ್ಕೋತಾ ಇದೀವಿ ಇಂಥ ಜ್ಞಾನಗಳನ್ನ ಪಡೆಯೋದಕ್ಕೆ. ಹಾಗಾಗಿ ಎಲ್ರು ಈ ಯಾರ್ಯಾರು ದೀಕ್ಷೆ ತಗೊಂಡಿದ್ದೀರಾ ಅವರೆಲ್ಲ ಇದನ್ನ ಸ್ಟಾಪ್ ಮಾಡ್ದೇನೆ ಕಂಟಿನ್ಯೂ ಮಾಡಿದ್ರೆ ತುಂಬಾ ಬೆನಿಫಿಟ್ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನಿಮ್ದು ಫೋನ್ ನಂಬರ್ ಹಾಕ್ತಿವಿ, ಯಾರಾದ್ರೂ ಫೋನ್ ಮಾಡಿದ್ರೆ ಅವ್ರಿಗೆ ಮಾರ್ಗದರ್ಶನ ಮಾಡಿ. ಈಗ ಯಾರು ಅರ್ಧಕ್ಕೆ ನಿಂತ್ಕೊಂಡಿದ್ದಾರಲ್ಲ ಅವ್ರಿಗೆ ಏನಾದ್ರು ಹೇಳೋದಿದ್ರೆ ಹೇಳಿ. ಅದೇ ಒಂದು ಶ್ಲೋಕ ಇದೆ, ಯೇಷಾಂನ ವಿದ್ಯಾ ನ ತಪೋ ನ ಜ್ಞಾನಂ ನ ಜ್ಞಾನಂ ನ ಶೀಲಂ ನ ಗುಣೋದ ನ ಧರ್ಮ ತೇ ಮೃತ್ಯು ಲೋಕೆ ಭುವಿ ಭಾರಭೂತೆ ಮನುಷ್ಯ ರೂಪೇಣ ಮೃಗಾಶ್ಚರಂತೆ ಅಂತ. ಅಂದ್ರೆ ಯಾವ ವ್ಯಕ್ತಿಯಲ್ಲಿ ಜ್ಞಾನ ತಪಸ್ಸು ಶೀಲಗಳಿಲ್ಲ, ಒಂದು ಧರ್ಮ ಇಲ್ಲ, ಆ ವ್ಯಕ್ತಿ ಭೂಮಿಗೂ ಭಾರ, ಮೃತ್ಯು ಲೋಕಕ್ಕೂ ದಂಡ ಅಂತ ಅರ್ಥ. ಸೊ ವಿಜ್ಞಾನ ಏನ್ ಹೇಳುತ್ತೆ, ಅಮೀಬದಿಂದ ಮನುಷ್ಯ ಹೆಂಗಾದ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡುತ್ತೆ. ಅದೇ ನಮ್ಮ ಹಿಂದೂಯಿಸಮ್ ಏನ್ ಹೇಳ್ತೇವೆ, ನಮ್ಮ ಸನಾತನ ಶಾಸ್ತ್ರಗಳೇನ್ ಹೇಳ್ತವೆ, ನಮ್ಮ ಗ್ರಂಥಗಳೇನ್ ಹೇಳ್ತವೆ, ನೀನು ಆ ಮನುಷ್ಯನಿಂದ, ಆ ಮೃಗದಂತಿರೋ ಮನುಷ್ಯನಿಂದ ನೀನು ಬುದ್ಧ ಆಗದ ಹೇಗೆ, ನೀನು ಒಬ್ಬ ವಿವೇಕಾನಂದ ಆಗದ ಹೇಗೆ ಅನ್ನೋದನ್ನ ಹೇಳ್ತೇವೆ.